ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಏನೇನಾಗ್ತದೆ ಏನಿಲ್ಲ ಅನ್ನೋ ವಿಚಾರಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಬಂದಿರತಕ್ಕಂಥ ಒಂದು ಸಭೆ. ಅದರಿಂದ ಇವತ್ತು ಸರ್ಕಾರಗಳಿಗೂ ಹೋರಾಟಗಾರರಿಗೂ ಒಂದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಯಾಕಪ್ಪ ಅಂದರೆ ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಹೋರಾಟಗಳನ್ನು ಮಾಡ್ತಕ್ಕಂಥ ಬಂದಿದ್ದೀವಿ ನಾವು ಇಲ್ಲಿವರೆಗೂ ಹೋರಾಟ. ಆದರೆ ಹೋರಾಟ ಯಾತಕ್ಕಾಗಿ ಮಾಡ್ತಾರೆ, ಅವರ ಉದ್ದೇಶಗಳೇನು ಅಲ್ಲ? ಇವತ್ತು ನೋಡಿದ್ರೆ ನಮಗೆ ಏನು ಅನಿಸ್ತದೆ ಅಂದರೆ, ಎತ್ತಿ ಜಡ ಆದರೆ ಜ್ವರ ಬಂದರೆ ಎಮ್ಮಿಗೆ ಬರೆ ಹಾಕಿದ್ರು ಅನ್ನೋ ಒಂದು ಶಾಸ್ತ್ರವನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ನಮ್ಮ ಸಂವಿಧಾನದ ಒಳಗಡೆ ನಾವು ಏನು ಯಾವ ಇಲಾಖೆ ಒಳಗಡೆ ಯಾರಿಗೆ ಅನ್ಯಾಯ ಆಗುತ್ತೋ ಅಲ್ಲಿ ನಮ್ಮ ಚಳವಳಿ ಅಲ್ಲ ಎಲ್ಲವರಿಗೆ ಅರ್ಥ ಮಾಡ್ತಾ ಬಂದಿದ್ವಿ. ನಮ್ಮ ಉದ್ದೇಶಗಳು ಇವರೆಲ್ಲ ನಮಗೆ ಅನ್ಯಾಯ ಮಾಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ವ್ಯವಸ್ಥೆ ಒಳಗಡೆ ನಮ್ಮ ಮನೆ ಬಾಗಿಲಿಗೆ ತಂದುಕೊಟ್ರೆ ನಾವ್ಯಾಕಪ್ಪ ಚಳವಳಿ ಮಾಡಬೇಕು? ಎಲ್ಲ ವ್ಯವಸ್ಥೆ ಇದೆ ಸರ್ಕಾರದ ಒಳಗಡೆ. ಪ್ರತಿಯೊಂದು ಇಲಾಖೆಗಳಿದ್ದಾವೆ, ಪ್ರತಿಯೊಂದು ಸಮಸ್ಯೆಗಳಿದ್ದಾವೆ. ಪ್ರತಿಯೊಂದು ಇಲಾಖೆಗೂ ನಾವು ಸಂಬಳ ಕೊಡ್ತಾ ಇದ್ದೀವಿ, ಅಧಿಕಾರಿಗಳನ್ನ ಇಟ್ಟಿದ್ದೀವಿ. ಅವರ ಉದ್ದೇಶಗಳೇನು? ಯಾಕೆ ನಮ್ಮ ಮನೆ ಬಾಗಿಲಿಗೆ ತಂದು ಕೊಡಬಾರ್ದು? ನಾವೇ ಅಲ್ದಾಡ್ಬೇಕು ಆಫೀಸ್ಗಳಿಗೆ. ಆಫೀಸಿಗೆ ಅಲ್ದಾಡೋಂಥ ವ್ಯವಸ್ಥೆನೇ ಇಲ್ಲ. ಇವರ ಅವೈಜ್ಞಾನಿಕ ಹೋರಾಟದಿಂದ ರೈತರಿಗೆ ಸಮಸ್ಯೆಗಳನ್ನು ಉದ್ಭವ ಮಾಡಿದಾಗ ನಾವು ಹೋರಾಟಕ್ಕೆ ಧುಮುಕಲೇಬೇಕಾಗುತ್ತೆ. ನನ್ನ ಸಮಸ್ಯೆಗಾಗಿ ನಾನು ಹೋರಾಟ ಮಾಡಲೇಬೇಕಾಗುತ್ತಲ್ಲ, ಅದಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ಅದು ಬಿಟ್ಬಿಟ್ಟು ಎಲ್ಲ ಹೋರಾಟ ಮಾಡಿ ಏನೋ ಮಾಡಿದ್ರೆ ಎಲ್ಲಿಗೆ ಯಾವ ಮುಟ್ಟಬೇಕು, ಎಲ್ಲಿ ಮುಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಉದ್ದೇಶಗಳು ನಮಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾವು ಹೋರಾಟ ಮಾಡೋದು. ನಮಗೆ ಆ ಜಾಗ ಈ ಜಾಗ ಯಾವ ಜಾಗನೂ ಬೇಕಾಗಿಲ್ಲ. ತಾಲೂಕು ಕಚೇರಿ ಅನ್ಯಾಯ ಆಯಿತು, ತಾಲೂಕು ಕಚೇರಿಯಿಂದ ಮಾಡ್ತೀವಿ. ಏನು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂಥ ತಾಲೂಕು ಕಚೇರಿ ಆಫೀಸ್ ಐತೆ ಅಲ್ಲಿ ಮಾಡ್ತೀವಿ ಸಮಸ್ಯೆಗಳು. ನಾವು ಇಲ್ಲಿ ತಾಲೂಕು ಕಚೇರಿ ಅಲ್ಲಿಗೆ ಹೋಗಿರ್ತಾರೆ, ನಾವು ಎಲ್ಲಿ ಅಲ್ಲೇ ಸಮಸ್ಯೆ ಬಂದಾಗ ಅಲ್ಲಿ ಮಾಡ್ತೀವಿ. KEB ಸಮಸ್ಯೆ ಬಂದಾಗ KEB ಮಾಡ್ತೀವಿ. ಹೀಗೆ ನಮ್ಮ ಸಮಸ್ಯೆಗಳೇನಿರೋ ಆ ಸಮಸ್ಯೆಗಳಿಗೆ ಹೊಂದ್ಕೊಂಡು ಯಾವ ಸಮಸ್ಯೆ ಒಳಗೆ ರೈತರಿಗೆ ಅನ್ಯಾಯ ಆಗುತ್ತೋ ಆ ಸಮಸ್ಯೆ ಒಳಗಡೆ ಆ ಆಫೀಸ್ ಒಳಗಡೆ ನಾವು ಚಳವಳಿ ಮಾಡಿ ನಮಗೆ ನ್ಯಾಯ ದೊರಕವರೆಗೂ ಚಳವಳಿ ಮಾಡ್ತಕ್ಕಂಥದ್ದು. ನನಗೆ ನ್ಯಾಯ ಸಿಗಬೇಕು, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು. ಆ ನ್ಯಾಯ ಹೊರಗಡೆ ಬರೋವರೆಗೂ ನಾವು ಚಳವಳಿ ಆಯಾ ಇಲಾಖೆ ಮುಂದೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಮಾಡ್ತೀವಿ ಅಂತ ಸರ್ಕಾರ ಕೇಳೋಣ. ಇದು ಅವೈಜ್ಞಾನಿಕ ಸರ್ಕಾರ. ಯಾರೋ ಹೇಳಿದ್ದಿಲ್ಲ, ಅದು ಯಾರು ಹೇಳಿದ್ರು? ಜಾಗ ಮಾಡಲಿಕ್ಕೆ ಯಾರು ಕೇಳಿ ಮಾಡಿದರು? ಏನು ಪ್ರಜಾಪ್ರಭುತ್ವ ಇವ್ರದೇ ಹಕ್ಕನ? ನಮಗೇನು ಹಕ್ಕಿಲ್ವಾ? ಕರಿಬೇಕಾಗಿತ್ತು, ಎಲ್ಲಿ ಮಾಡೋಣ ಅಂತ ಕೇಳಬೇಕಾಗಿತ್ತು. ಯಾಕೆ ಕೇಳಿಲ್ಲ ನೀವು? ಅಷ್ಟು ನಿರ್ಲಕ್ಷ್ಯ ನಾವು. ಅದಕ್ಕೋಸ್ಕರ ನಮ್ಮದು ಒಂದೇ ಮಾತು. ಯಾವ ಇಲಾಖೆ ಒಳಗಡೆ ಅನ್ಯಾಯ ಆಗುತ್ತೋ ಅಲ್ಲೇ ನಾವು ಚಳವಳಿ ಮಾಡ್ತೀವಿ ಅಂತ ನಿರ್ಧಾರ ಮಾಡೋಣ. ಇವ್ರ ಮಾತನ್ನು ನಾವು ಕೇಳೋಕ್ಕೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವರದಿ ಕೊಟ್ಬಿಡೋಣ. ಆ ಜಾಗನ ರದ್ದು ಮಾಡಿ ಬೇಕಾಗಿ ರದ್ದು ಮಾಡ್ತಿರೋ ಹಂಗಿಟ್ಕೊಂತ ನಮಗೆ ಸಂಬಂಧ ಇಲ್ಲ. ನಮ್ಮ ಚಳವಳಿ ಅಷ್ಟೇ ಅಂತ ಹೇಳ್ಬಿಟ್ಟು ನಾವು ಒಂದು ಘೋಷಣೆ ಮಾಡಿ ಹೋರಾಟಕ್ಕೆ ಮಾಡಿ ಜನ ದಂಗೆ ತಾಳಂತೆ. ಆ ಜಾಗ ಏನು ಮಾಡಿದಾರೋ ಆ ಜಾಗ ಈರ್ಭದ್ರ ಸ್ವಾಮಿ ದೇವಸ್ಥಾನ ನಮ್ದಲ್ಲ. ನಾವು ಈಗ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹೋರಾಟ ಪ್ರಜಾಜನಗಳು ಕೇಳಬೇಕು. ಇವರು ಯಾಕೆ ಹೋರಾಟ ಮಾಡ್ತಾರೆ, ಇವರು ಸಮಸ್ಯೆಗಳೇನು, ಏನಾಗಿದೆ ಇವರಿಗೆ, ನಮಗೆ ದುಡಿದು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಮಗೆ ಅನ್ಯಾಯ ಆಗುತ್ತೆ ಜನ ತಿಳ್ಕೋಬೇಕ ಬೇಡ. ಇವತ್ತು ಹಣ್ಣಿನ ಅಂಗಡಿ ಇದ್ದಾವೆ, ಫುಟ್ಪಾತ್ ಮಾಲೀಕ ಅಂಗಡಿಗಳಿದ್ದಾರೆ, ಸೊಪ್ಪು ಮಾರಿದ್ದಾರೆ, ಅವ್ರಿಗೆಲ್ಲ ಅರ್ಥವಾಗಬೇಕ ಬೇಡಪ್ಪ. ರೈತರಿಗೆ ಅನ್ಯಾಯ ಆದರೆ ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಅವ್ರು ತಿಳ್ಕೋಬೇಕ ಬೇಡ. ಎಲ್ಲ ವಿಚಾರವನ್ನು ನಮ್ಮ ಹೋರಾಟ ಪ್ರಜಾಪ್ರಭುತ್ವಕ್ಕೆ ಗೊತ್ತಾಗಕ್ಕೆ ನಾವು ಹೋರಾಟ ಮಾಡೋದು. ನನ್ನ ಸ್ವಂತಕ್ಕೆ, ನನ್ನ ವೈಯಕ್ತಿಕಕ್ಕೆ ನಾನು ಹೋರಾಟ ಮಾಡ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಏನು ಅನ್ಯಾಯ ಆಗುತ್ತೆ, ಯಾರು ಅನ್ಯಾಯ ಮಾಡ್ತಾರೆ, ಯಾರು ಭ್ರಷ್ಟರಿದ್ದಾರೆ, ಯಾರು ಅಯೋಗ್ಯರಿದ್ದಾರೆ ಅನ್ನೋ ವಿಚಾರವನ್ನು ಸಮಾಜಕ್ಕೆ ತಿಳಿಸತಕ್ಕಂಥದ್ದು ಹೋರಾಟ. ಅದಕ್ಕೋಸ್ಕರ ಈ ಹೋರಾಟ ನಮಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡೋಣ. ಒಂದೇ ಮಾತಿರ್ಬೇಕು, ಒಂದೇ ಇರಬೇಕು.
ನಮಸ್ಕಾರ ಎಲ್ಲರಿಗೂ. ಇವತ್ತು